ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶುಂಠಿ ಬಿತ್ತನೆ ಗಡ್ಡೆಗಳ ಆಯ್ಕೆ ಮತ್ತು ಅವುಗಳ ಬೀಜೋಪಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಗೋಣಿಕೊಪ್ಪಲುನಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ತಜ್ಞರಾದಂಥ ಡಾಕ್ಟರ್ ಕೆ.ವಿ. ವೀರೇಂದ್ರ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ. ನಮಸ್ಕಾರ ಸರ್. ಶುಂಠಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ ಸರ್. ಈಗ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶುಂಠಿ ಅಂತಕ್ಕಂಥದ್ದು ಒಂದು ಸಾಂಬಾರು ಬೆಳೆ ಆಗಿದೆ ಸರ್. ಇದು ಇದ್ರದ್ದು ಬೇರುಗಳು ಮತ್ತೆ ಕಾಂಡಗಳನ್ನ ನಾವು ಸಾಂಬಾರವಾಗಿ ಮತ್ತೆ ಔಷಧಿಯಾಗಿ ಕೂಡ ಉಪಯೋಗಿಸ್ತೀವಿ. ಇದನ್ನ ನಾವು ಸುವಾಸನೆ ಮತ್ತು ಆಹಾರದ ಸ್ವಾದ ಹೆಚ್ಚಿಸಲು ನಾವು ಅಡಿಗೆಗಳಲ್ಲಿ ಉಪಯೋಗ ಮಾಡ್ತೀವಿ. ಅದರ ಜೊತೆಗಳಲ್ಲಿ ಸೋಪ್ ತಯಾರಿಕೆಗಳಲ್ಲೂ ಕೂಡ ಉಪಯೋಗವನ್ನ ಮಾಡ್ತೀವಿ. ಉಪ್ಪಿನಕಾಯಿಯಲ್ಲೂ ಕೂಡ ಮಸಾಲೆ ಅಂತಾನೆ ನಾವು ಇದನ್ನ ಬಳಸ್ತೀವಿ. ಅದಲ್ಲದೆ ಇದನ್ನ ನಾವು ಔಷಧಿ ಮತ್ತೆ ಸುಗಂಧ ದ್ರವ್ಯ ತೆಗೆಯಲು ಕೂಡ ಇದನ್ನ ಉಪಯೋಗ ಮಾಡ್ತೀವಿ. ಸೊ ಹಾಗಾಗಿ ಇಷ್ಟೆಲ್ಲ ಉಪಯೋಗ ಆಗಿರೋದ್ರಿಂದ ಶುಂಠಿ ಇತ್ತೀಚೆಗೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಹಾಗೆ ಪ್ರತಿ ವರ್ಷನೂ ಕೂಡ ಇಂಥ ಶುಂಠಿ ಬೆಳೆಯನ್ನ ನಾವು ವರ್ಷದಿಂದ ವರ್ಷಕ್ಕೆ ಬೆಳೀತಕ್ಕಂಥ ಪ್ರದೇಶ ಹೆಚ್ಚಾಗ್ತಾ ಇದ್ದು. ಸೊ ಈಗ ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ, ಕೆಲವು ಪಾಳು ಬಿದ್ದಂತ ಕೃಷಿ ಪ್ರದೇಶಗಳನ್ನ ಕೂಡ ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡು ಈ ಶುಂಠಿ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಾಣ್ಬೋದಾಗಿದೆ ಸರ್. ಇನ್ನು ಶುಂಠಿ ಕೃಷಿಗೆ ಬಿತ್ತನೆ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಅಭಿಪ್ರಾಯ ಪಡ್ತಾ ಇರ್ತೀರಾ. ಶುಂಠಿ ಕೃಷಿಗೆ ಬಿತ್ತನೆ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಏನೇನು ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಅಂತೀರಿ? ಖಂಡಿತವಾಗೂ ಸರ್, ಇದು ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ಅಂಶ. ಯಾಕೆಂದ್ರೆ ನಾವು ಶುಂಠಿ ಕೃಷಿ ಮಾಡ್ಬೇಕು ಅಂದ್ರೆ, ಒಂದು ಯಶಸ್ವಿಯಾಗಿ ನಾವು ಶುಂಠಿಯನ್ನ ಬೆಳಿಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆ ಬಹಳ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ, ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ನಾವು ಬಿತ್ತೆ ಬೀಜವನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಅಂದ್ರೆ, ಮೊದಲನೇದಾಗಿ ಆರೋಗ್ಯಕರವಾಗಿರ್ತಕ್ಕಂಥದ್ದು, ರೋಗ ಮತ್ತೆ ಕೀಟ ರಹಿತವಾಗಿ ಬೆಳೆದಿರ್ತಕ್ಕಂಥ ಶುಂಠಿ ಆಗಿರ್ಬೇಕು. ಮತ್ತೆ ತಾಜಾ ಮತ್ತೆ ಬಲಿಷ್ಠ ಶುಂಠಿಯನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಏನಾದ್ರೂ ಉಳುಕು ಅಥವಾ ಕೊಳೆ ಬಂದಿರ್ತಕ್ಕಂಥದ್ದು, ಕಪ್ಪು ಕಲೆಗಳು ಇರ್ತಕ್ಕಂಥ ಶುಂಠಿಗಳನ್ನ ಅದನ್ನ ಬಿತ್ತನೆ ಬೀಜಗಳಾಗಿ ಆಯ್ಕೆ ಮಾಡ್ಕೊಳ್ಬಾರ್ದು. ಇದು ಮೊದಲನೇದಾಗಿ ಇರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮ. ಎರಡನೇದು ಅಂದ್ರೆ ಸರ್, ಸರಿಯಾದ ಗಾತ್ರದಲ್ಲಿ, ಅಂದ್ರೆ ಕನಿಷ್ಠ 30 ರಿಂದ 35 ಗ್ರಾಮ್ ಇರ್ಬೇಕು ಒಂದು ಶುಂಠಿ ಬಿತ್ತನೆ ಬೀಜ.
ಗರಿಷ್ಠ ನಮಗೆ 80ರಿಂದ 100 ಗ್ರಾಂ ತೂಕ ಇರ್ತಕ್ಕಂಥ ಶುಂಠಿಯ ತುಂಡುಗಳನ್ನ ನಾವು ಬಿತ್ತನೆ ಬೀಜಕ್ಕೆ ಬಳಸ್ಕೊಳ್ಬೇಕು. ಅಂದ್ರೆ ಈಗ ಕಾಮನ್ ಆಗಿ ಯಾರು 30-35 ಗ್ರಾಂ ಬಳಸೋದಿಲ್ಲ. ಸೊ ಎಲ್ಲಾರು ಒಂದು 100 ಗ್ರಾಂ ಇರ್ತಕ್ಕಂಥ ತುಂಡುಗಳನ್ನ ಅದನ್ನ ಬಿತ್ತನೆಗೆ ಬಳಸ್ತಾರೆ. ಹಾಗಾಗಿ 100 ಗ್ರಾಂ ಇರ್ತಕ್ಕಂಥ ಬಿತ್ತನೆ ಬೀಜ ತುಂಡುಗಳನ್ನ ನಾವು ಅದನ್ನ ಬಿತ್ತನೆ ಬೀಜಕ್ಕೆ ಬಳಸ್ಕೊಳ್ಬೇಕು. ಅತಿ ಚಿಕ್ಕಾಗಿರ್ತಕ್ಕಂಥ ತುಂಡುಗಳನ್ನ ಬಳಸಬಾರ್ದು. ಯಾಕೆಂದ್ರೆ ಸಣ್ಣದ ಇರ್ತಕ್ಕಂಥ ಶುಂಠಿ ಬೀಜಗಳು ಹಾಕಿರೋದು ಸೊ ಮುಂದೆ ಬೆಳೀತಕ್ಕಂಥದಕ್ಕೆ ಬೆಳವಣಿಗೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಗರಿಷ್ಠ 100 ಗ್ರಾಂ ತೂಕದ ಒಂದು ಶುಂಠಿ ಬಿತ್ತನೆ ಬೀಜಗಳನ್ನ ಅವರು ಬಳಸ್ಕೊಡ್ಲಿ. ಇದು 2ನೇ ಪಾಯಿಂಟ್. ಮತ್ತೆ 3ನೇದು ಕೇಳೋದಂದ್ರೆ ಪ್ರತಿ ಶುಂಠಿ ಬೀಜದಲ್ಲಿ ಈಗ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಬಿತ್ತನೆ ಬೀಜದಲ್ಲಿ ಕನಿಷ್ಠ 1ರಿಂದ 2 ಅಥವಾ ಗರಿಷ್ಠ ಅಂದ್ರೆ 4ರಿಂದ 5 ಆರೋಗ್ಯಕರ ಗಂಡುಗಳು ಅಂತ ಹೇಳ್ತೀವಿ. ಅಂದ್ರೆ ಈಗ ಮೊಳಕೆ ಬಂದಿರತಕ್ಕಂಥ ಗೆಣ್ಣುಗಳು ಅಂತ ಹೇಳ್ತೀವಿ. ಅದು ಕನಿಷ್ಠ ಅಂದ್ರೆ 1ರಿಂದ 2 ಇರಬೇಕು. ಮತ್ತೆ ಆ ಗೆಣ್ಣುಗಳು ಒಂದು ಹಸಿರಾಗಿರ್ಬೇಕು ಅಥವಾ ತಾಜಾ ಮಟ್ಟದಲ್ಲಿ ಇರ್ತಕ್ಕಂಥದನ್ನ ಗೆಣ್ಣುಗಳು ಇರ್ತಕ್ಕಂಥದ್ದು ಒಂದು ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂದ್ರೆ ಶುಂಠಿ ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಬೀಜ ಬಣ್ಣ ಹಳದಿ ಬಣ್ಣ ಅಂತ ಹೇಳ್ತೀವಿ ಆ ತರ ಇರ್ಬೇಕು ಅಥವಾ ಬೆಳಗಿನ ಬಣ್ಣದಲ್ಲಿ ಇರಬೇಕು. ಆ ಶುಂಠಿಯನ್ನ ನಾವು ಒತ್ತಿದಾಗ ಅದು ಮೃದುವಾಗಿರದೆ ಅದು ಗಟ್ಟಿಯಾಗಿರ್ಬೇಕು ಅಂತ ಬಿತ್ತನೆ ಬೀಜಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಬೇಕು. ಮತ್ತೆ ಇಂದಿನ ಬೆಳೆಯಲ್ಲಿ ಏನಾದ್ರೂ ರೋಗ ಕಾಣಿಸ್ತದೆ ಅದೇನಾದ್ರೂ ರೋಗ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ರೋಗ ಮುಕ್ತವಾಗಿ ಬೆಳೆದಿರ್ತಕ್ಕಂಥ ಜಾಗದಿಂದ ಮಾತ್ರನೇ ಬೀಜ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಬಹಳ ಉತ್ತಮ. ಮತ್ತೆ ಸ್ಥಳೀಯವಾಗಿ ಉತ್ತಮ ಫಸಲ್ ನೀಡ್ತಕ್ಕಂಥದ್ದು ಯಾವ್ದಾದ್ರು ತಳಿಗಳು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಮೂಲಿ ನಾವು ರಿಯೋ ಡಿ ಜನರ ಅಂತ ಹೇಳ್ತೀವಿ, ಕಾಮನ್ ಆಗಿ ನಾವು ರಿಗೋಡಿ ಅಂತ ಹೇಳ್ತೀವಿ, ಅದನ್ನ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಬೆಳೀತಾರೆ. ಯಾವ್ದೇ ತಳಿಗಳಾಗ್ಲಿ ಅವ್ರು ಯಾವ್ದು ಬೆಳಿಬೇಕು ಅನ್ನೋದು ರೈತರಿಗೆ ಬಿಟ್ಟಿರ್ತಕ್ಕಂಥದ್ದು. ಸ್ಥಳೀಯವಾಗಿ ಉತ್ತಮ ಫಸಲ್ ನೀಡ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಬಹಳ ಬಹಳ ಮುಖ್ಯ. ಅದು ಮುಂದೆ ನಮ್ಮ ಬೆಳೆ ಬೆಳಿಬೇಕಾದ್ರೆ ಬಿತ್ತನೆ ಬೀಜ ರೈಜಮ್ಗಳು ಯಾವಾಗ್ಲೂ ಅಷ್ಟೇ ನೆರಳಿನಲ್ಲಿಯೇ ಇರಬೇಕು. ನೆರಳಿನಲ್ಲಿಯೇ ಅದನ್ನ ಒಣಗಿಸ್ಬೇಕು. ಮತ್ತೆ ಗಾಳಿ ಆಡೋ ಸ್ಥಳದಲ್ಲಿ ಅದನ್ನ ಇಡಬೇಕು. ಮತ್ತೆ ಯಾವಾಗ್ಲೂ ಡೈರೆಕ್ಟ್ ಆಗಿ ಈಗ ನಮ್ಗೆ ಸೂರ್ಯನ ರಶ್ಮಿ ಬೀಳ್ತಕ್ಕಂಥ ಜಾಗದಲ್ಲಿ ಅದನ್ನ ಇಡಬಾರ್ದು. ಅದು ಬಹಳ ಬಹಳ ಮುಖ್ಯ. ಇಲ್ಲಾಂದ್ರೆ ಅದು ಏನಾದ್ರು ಡೈರೆಕ್ಟ್ ಆಗಿ ಸನ್ಲೈಟ್ ಸೂರ್ಯನ ರಶ್ಮಿ ಬೀಳ್ತಕ್ಕಂಥ ಜಾಗಕ್ಕೆ ಇಟ್ಬಿಟ್ರೆ ಮೊಳಕೆ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಗಾಳಿ ಆಡ್ತಕ್ಕಂಥ ಜಾಗ ಮತ್ತೆ ನೆರಳಿನಲ್ಲಿ ಅದನ್ನ ಶೇಖರಣೆ ಇಡಿಸ್ಬೇಕು. ಮತ್ತೆ ಯಾವಾಗ್ಲೂ ಹಳೆ ರೈಸಮ್ಗಳು 5 ವರ್ಷ 6 ವರ್ಷದ ಶುಂಠಿಗಳು ಏನಾದ್ರೆ ಅಂತದನ್ನ ನಾವು ಬಿತ್ತನೆ ಬೀಜವಾಗಿ ಬಳಸ್ಕೊಳ್ಬಾರ್ದು. ಮತ್ತೆ ಇನ್ನೊಂದು ಬಹಳ ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂದ್ರೆ ಅವಧಿಗೆ ಮುಂಚಿತವಾಗಿ ಕಟಾವಾದ ಅಂದ್ರೆ ಈಗ ಬೇಗ ನಾವೇನ್ ಮಾಡ್ಬಿಡ್ತೀವಿ, ಕೆಲವರು ಈ ತರಕಾರಿ ಉಪಯೋಗಕ್ಕೋಸ್ಕರ 220 230 ದಿನದಲ್ಲಿ ಅದನ್ನ ಕಟಾವ್ ಮಾಡ್ಬಿಟ್ಟಿರ್ತೀವಿ. ಅಂತ ತಾಕುಗಳಲ್ಲಿ ಏನಾದ್ರೆ 230 240 ದಿನದಲ್ಲಿ ಕಟ್ ಮಾಡದಂತ ಬಿತ್ತನೆ ಬೀಜಗಳನ್ನ ನಾವು ಅದನ್ನ ಬಿತ್ತನೆ ಬೀಜವಾಗಿ ಉಪಯೋಗ ಮಾಡ್ಕೊಳ್ಬಾರ್ದು. ಕನಿಷ್ಠ ಅಂದ್ರೆ ಬಿತ್ತನೆ ಬೀಜಗೆ ನಾವು ಶುಂಠಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ 275ರಿಂದ 300 ದಿನ ಅದಕ್ಕೆ ತುಂಬಿರ್ಬೇಕು. ಅದಕ್ಕೆ ಅಂದ್ರೆ 10 ತಿಂಗಳು ಬೆಳೆದಂತ ಶುಂಠಿಯಲ್ಲಿ ರೋಗ ಮುಕ್ತವಾಗಿರ್ತಕ್ಕಂಥ ತಾಕಿನಲ್ಲಿ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ನಾವು ಬೀಜೋಪಚಾರ ಮಾಡಿ ಅದು ಮುಂದಿನ ಬೆಳೆಗೆ ಉಪಯೋಗ ಮಾಡೋದ್ರಿಂದ ನಾವು ಶುಂಠಿಯನ್ನ ರೋಗ ಮುಕ್ತವಾಗಿ ಬೆಳಿಬಹುದು ಮತ್ತೆ ಹೆಚ್ಚಿನ ಇಳುವರಿನೂ ಕೂಡ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಕಳೆದ ಬೆಳೆನಲ್ಲಿ ನಾವು ನೋಡಿದೀವಿ ಶುಂಠಿ ಬೆಳೆಗೆ ಬೆಂಕಿ ರೋಗ ಬಂದಿತ್ತು. ಅದರಿಂದ ಆಯ್ಕೆ ಮಾಡ್ಕೋಬಾರ್ದು ಅಂತೀರಾ? ಈಗ ಏನಾಗಿದೆ ಅಂದ್ರೆ ಸರ್, ಈಗ ಮುಖ್ಯವಾಗಿ ನಮಗೆ ಶುಂಠಿ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಭಾರತೀಯ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅಲ್ಲಿ ಇದೆ ನಮ್ಗೆ ಕೋಜಿಕೋಡಲ್ಲಿ. ಸೊ ಅವ್ರು ಹೇಳ್ತಕ್ಕಂಥದ್ದು ಮತ್ತೆ ನಾವು ಫೀಲ್ಡ್ ಅಲ್ಲೆಲ್ಲ ನೋಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೀಡ್ ರೈಸಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಬೀಜ ಈಗ ರೋಗ ಬಂದಿರತಕ್ಕಂಥ ಜಾಗದಲ್ಲಿ ಏನಾದ್ರು ಇದ್ರೆ ಅದನ್ನ ನಾವು ಬೀಜ ಉಪಯೋಗ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಬೀಜದಿಂದ ಪ್ರಸಾರ ಆಗತ್ತೆ ಅಂತ ಏನು ಕನ್ಫರ್ಮ್ ಮಾಡ್ಲಿಲ್ಲ. ಬಟ್ ಸ್ಟಿಲ್ ಯಾಕೆಂದ್ರೆ ಈಗ ಕಳೆದ 1 ವರ್ಷ ಆಗಿರೋದ್ರಿಂದ ಚಾನ್ಸ್ ತಗೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರ ಬೀಜೋಪಚಾರ ಮಾಡಿ ಅದನ್ನ ಶೇಖರಣೆ ಮಾಡಿ ನಾಟಿ ಮಾಡಿದ್ರೆ ಬಹಳ ಉತ್ತಮ. ಬಟ್ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಏನ್ ಸಮಸ್ಯೆ ಇಲ್ಲ. ಬೀಜ ನಮ್ಮಲ್ಲಿ ಏನಾದ್ರು ಕಳೆದ ವರ್ಷ ಬೆಂಕಿ ರೋಗ ಬಂದಿದೆ, ಆ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡ್ಬೇಕಾ ಅನ್ನೋದು ಕೆಲವು ರೈತರುಗಳಲ್ಲಿ ಮೈಂಡ್ ಅಲ್ಲಿ ಅದಿರುತ್ತೆ, ಅದು ಮಾಡ್ಬಾರ್ದ ಅನ್ನೋದ ಮಾಡ್ಕೊಳ್ಳಿ. ಬಟ್ ಏನಪ್ಪಾ ಅಂದ್ರೆ ಬೆಂಕಿ ರೋಗ ಬಂದಿರತಕ್ಕಂಥ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಆ ಶುಂಠಿ ಬೆಳವಣಿಗೆ ಗ್ರೋತ್ ಚೆನ್ನಾಗಿರೋದಿಲ್ಲ. ಸೊ ಈಗ 1 ಎಕರೆಗೆ 500 ಬ್ಯಾಗ್ 400 ಬ್ಯಾಗ್ ತೆಗಿತೀವಿ ಅನ್ನೋರು 220 180 200 ಬ್ಯಾಗ್ ಇಷ್ಟೇ ಬಂದಿರ್ತದೆ ಅಂದ್ರೆ ಶುಂಠಿ ಬೆಳವಣಿಗೆ ಕುಂಠಿತ ಆಗಿರುತ್ತೆ. ಸೊ ಅಷ್ಟೇ. ಹಾಗಾಗಿ ಬಟ್ ಬಿತ್ತನೆ ಬೀಜಕ್ಕೆ ಉಪಯೋಗ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಆದ್ರೆ ಮೃದು ಕೊಳೆ ರೋಗ ಅಂತ ಬರುತ್ತಲ್ಲ, ಮಹಾಳಿ ರೋಗ ಅಂತ, ಅದು ಬಂದ್ರೆ ಸ್ವಲ್ಪ ಆಯ್ಕೆ ಮಾಡಲ್ಲ. ಈಗ ನಾವೇನ್ ಹೇಳ್ತೀವಿ, ಈಗ ಮೃದು ಕೊಳೆ ರೋಗ ಅಂದ್ರೆ ಗೆಡ್ಡೆ ಕೊಳೆ ರೋಗ ಅಂತ ಹೇಳ್ತೀವಿ, ಅದು ಕೊಳೆ ರೋಗ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಥವಾ ಇನ್ನು ನಮ್ಗೆ ಇದು ಬೇಕು ಅಂತ ಇದ್ರೆ ಏನು ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ ಲೋಕಲ್ ಅಲ್ಲಿ. ಅದೇ ನಮಗೆ ಮಹಾಕಾಳಿ ಅಂತಂದ್ರೆ ಅಥವಾ ಹಸಿರು ಕೊಳೆ ರೋಗ ಅಥವಾ ಮಹಾಕಾಳಿ ರೋಗ ಅಂತ ಅದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತಾನೆ ಹೇಳ್ತೀವಿ. ಅಂತ ಜಾಗಗಳು ಏನಾದ್ರು ಬಂದಿದ್ರು ಅದು ಕಡ್ಡಾಯವಾಗಿ ನೀವು ಬಿತ್ತನೆ ಬೀಜಗಳನ್ನ ತೆಗಿಲೇಬಾರ್ದು. ಸೊ ಆಯ್ಕೆ ಮಾಡ್ಕೊಳ್ಳೇಬಾರ್ದು. ಎಸ್ಪೆಷಲಿ ಈ ಮಣ್ಣು ಜನ್ಯ ರೋಗಗಳು ಅಂತ ಹೇಳ್ತೀವಿ. ಇದೇನು ಮೃದು ಕೊಳೆ ರೋಗ ಅಥವಾ ಕೊಳೆ ರೋಗ ಅಂತ ಹೇಳ್ತೀವಿ, ಅಥವಾ ಏನು ಮಹಾಕಾಳಿ ಅಂತ ಹೇಳ್ತೀವಿ. ಇವೆರಡು ಮಣ್ಣು ಜನ್ಯ ಪ್ರಸಾರ ಆಗ್ತಕ್ಕಂಥ ರೋಗ ಆಗಿರೋದ್ರಿಂದ ಶಿಲೀಂಧ್ರಗಳು ಅಲ್ಲೇ ಇದೆ, ಶಿಲೀಂಧ್ರ ಬ್ಯಾಕ್ಟೀರಿಯಾಗಳು. ಸೊ ಅಂತ ಬಿತ್ತನೆ ಬೀಜಗಳನ್ನ ದಯವಿಟ್ಟು ಯಾರು ಕೂಡ ಬೀಜವಾಗಿ ಆಯ್ಕೆ ಮಾಡ್ಕೊಳ್ಬೇಡಿ. ಮತ್ತೆ ಶುಂಠಿ ಬಿತ್ತನೆ ಗಡ್ಡೆಗಳಿಗೆ ಈ ಒಂದು ಬಿತ್ತನೆ ಕಾಲದಲ್ಲಿ ಬೆಲೆನೂ ಕೂಡ ಜಾಸ್ತಿ ಇರುತ್ತೆ.
ಹಾಗಾಗಿ ನಮ್ಮ ರೈತ ಬಾಂಧವರು ಸಣ್ಣ ಸಣ್ಣ ತುಂಡುಗಳಾಗಿ ಅವುಗಳನ್ನು ಮುರ್ಕೊಳ್ತಾರಲ್ಲ, ಕನಿಷ್ಠ ಎಷ್ಟು ಗೆಣ್ಣಿರ್ಬೇಕಾಗತ್ತೆ ಅಂತೀರಿ? ಸೊ ಕನಿಷ್ಠ ಅಂದ್ರೆ 1-2 ಗೆಣ್ಣುಗಳು ಇರ್ಬೇಕು ಸರ್. ಶುಂಠಿ ಮುರಿಬೇಕಾದ್ರೆ ಒಂದೊಂದು ಶುಂಠಿನ 100 ಗ್ರಾಮ್ ಇರುವಾಗೆ ಮುರ್ಕೊಳ್ತಾರ ಅದು. ಅದರಲ್ಲಿ ಕನಿಷ್ಠ ಅಂದ್ರೆ 1-2 ಗೆಣ್ಣುಗಳು ಇರಬೇಕು, ಮ್ಯಾಕ್ಸಿಮಮ್ 3-4 ಇದ್ರೆ ಸಾಕು. ಹಾಗೆ ಇರುವಾಗೆ ಅವರು ಶುಂಠಿಗಳನ್ನ ಮುರಿದು ಇಟ್ಕೊಂಡ್ರೆ ಈಗ ಒಳ್ಳೇದು. ಈ ಶುಂಠಿ ಬಿತ್ತನೆ ಗಡ್ಡೆಗಳನ್ನ ಸ್ವಲ್ಪ ಮುಂಚಿತವಾಗಿ ಆಯ್ಕೆ ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಈ ಶೇಖರಣೆ ಮಾಡೋದಕ್ಕೆ ಮುಂಚೆ ನಾವು ಏನಾದರೂ ಈ ಗಡ್ಡೆಗಳಿಗೆ ಉಪಚಾರವನ್ನ ಕೊಡ್ಬೇಕಾಗತ್ತಾ? ಖಂಡಿತವಾಗ್ಲೂ ಮಾಡ್ಬೇಕು ಸರ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವ್ ಆಗ್ಲೇ ಹೇಳೋದಲ್ಲ, ಸಾಮಾನ್ಯವಾಗಿ ಸರ್ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಶುಂಠಿನ ನಾವು ಯಾವ್ದಾದ್ರು ರೈತರುಗಳನ್ನ ನಾವ್ ಹೇಗ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದ್ರೆ, ಈಗ ಯಾರೋ ಒಬ್ಬ ಎಲ್ಲೋ ಈಗ ನಮ್ಮ ಬೇರೆ ಜಿಲ್ಲೆಯಲ್ಲೋ ಬೇರೆ ಎಲ್ಲೋ ಒಂದು ಶುಂಠಿ ಮಾಡಿರ್ತಾರೆ. ಸೊ ಇಲ್ಲಿ ನಾವು ಕೊಡಗಲ್ಲು ಅಥವಾ ಯಾವ್ದೋ ನಮ್ಮ ಹುಣಸೂರು ಮೈಸೂರು ಯಾವ ಕಡೆ ನಮ್ಮ ಎಲ್ಲಾಗ್ಲೂ ಆಗ್ಲಿ ಯಾವ್ದೋ ಪ್ರದೇಶ ಅಂತ ತಗೊಳ್ಳೋದು ಬೇಡ. ನಾವೇನ್ ಮಾಡ್ತೀವಿ, ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಬಿತ್ತನೆ ಬೀಜಗಳನ್ನ ಬೇರೆ ಜಿಲ್ಲೆಗಳಿಂದ ಮಾಡಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನ ತಗೊಂಡ್ ಬಂದು ನಮ್ಮಲ್ಲಿ ಮಾಡಿದ್ರೆ ಚೆನ್ನಾಗಿ ಬೆಳೀತದೆ ಅಂತ ಏನ್ ಮಾಡ್ತಾರೆ, ಸೊ ಯಾರೋ ಒಬ್ರು ಬೇರೆ ಜಿಲ್ಲೆಗೆ ಹೋದಂತವ್ರ ಕೈಲಿ ದುಡ್ಡು ಕೊಟ್ಟು ಕಳಿಸ್ಬಿಡೋದು. ಸೊ ನೀವು ಹೋಗಿ ಅಲ್ಲಿ ತಕೊಂಡ್ ಬಂದ್ಬಿಡಿ, ನಮ್ಗೊಂದು 25 ಚೀಲ ತಕೊಂಡ್ ಬನ್ನಿ, 100 ಚೀಲ ತಕೊಂಡ್ ಬನ್ನಿ ಅಂತ ಅವ್ರ ಕೈಲಿ ದುಡ್ಡು ಕೊಟ್ಟು ತಂದ್ಬಿಡ್ತಾರೆ. ಈಗ ಅವ್ರು ಅಲ್ಲಿ ಹೋಗಿ ಅಲ್ಲಿ ಯಾವ್ದೋ ರೋಗ ಬಂದಿರುತ್ತೋ ಇಲ್ಲ ರೋಗ ಮುಕ್ತವಾಗಿ ಬೆಳೆದಿರುತ್ತೋ ಗೊತ್ತಿರೋದಿಲ್ಲ, ಅಂತ ಬಿತ್ತನೆ ಬೀಜಗಳನ್ನ ತಕೊಂಡ್ ಬಂದು ಇಲ್ಲಿ ಬೆಳೀತಾರೆ. ಸೊ ಅವಾಗ ಏನಾಗುತ್ತೆ, ಒಂದು ಚೀಲದಲ್ಲಿ 1 ಗೆಡ್ಡೆ ಅಥವಾ ಕೊಳೆ ರೋಗಕ್ಕೂ ಅಥವಾ ಮಾಕಳೆ ರೋಗಕ್ಕೆ ಏನೋ ತುತ್ತಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡಿ ಅಥವಾ ಚೀಲದಲ್ಲಿ ಶೇಖರಣೆ ಮಾಡ್ಬಿಟ್ರೆ ಆ ಸಂಪೂರ್ಣ ಬ್ಯಾಗ್ ಅಲ್ಲಿರೋದೆಲ್ಲ ಇನ್ಫೆಕ್ಟೆಡ್ ಆಗ್ಬಿಡ್ತವೆ. ಅದಕ್ಕೋಸ್ಕರ ಶೇಖರಣೆ ಮಾಡೋದಕ್ಕಿಂತ ಮೊದಲು ಬಿತ್ತನೆ ಬೀಜಗಳನ್ನ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ಇದ್ರಿಂದ ಏನಾಗುತ್ತೆ, ನಾವು ಬಿತ್ತನೆ ಬೀಜಗಳನ್ನ ಸರಿಯಾಗಿ ಬೀಜೋಪಚಾರ ಮಾಡಿ ಅದನ್ನ ಶೇಖರಣೆ ಮಾಡಿದ್ರೆ ಮುಂದೆ ನಾವು ಶುಂಠಿ ಬೆಳೆಯಲ್ಲಿ ಬರ್ತಕ್ಕಂಥ ಅನಾರೋಗ್ಯಗಳನ್ನ ತಡೆಗಟ್ಟಬಹುದು. ಕೆಲವು ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ಶುಂಠಿ ಬೆಳೆಯ ಪ್ರದೇಶದಲ್ಲಿ ಈ ಬಿತ್ತನೆ ಬೀಜಗಳನ್ನ ಶೇಖರಣೆ ಮಾಡೋದಕ್ಕಿಂತ ಮೊದಲು ಬೀಜೋಪಚಾರವನ್ನ ಮಾಡೇನೆ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಬಿತ್ತನೆ ಬೀಜಗಳನ್ನ ಶೇಖರಣೆ ಮಾಡ್ಬೇಕಾದ್ರೆ ಬೀಜೋಪಚಾರ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳೋದಾದ್ರೆ, ಶುಂಠಿ ಬೀಜವನ್ನ ನಾವು ಸಂಗ್ರಹಣೆ ಮಾಡೋಕ್ಕಿಂತ ಮೊದಲು 200 ಲೀಟರ್ ನೀರಿಗೆ ಒಂದು ಪ್ರೊಪಿಕೊನೋಜೋಲ್ ಅಂತ ಒಂದು ಶಿಲೀಂಧ್ರನಾಶಕ ಬರುತ್ತೆ. ಹೇಳ್ತಕ್ಕಂಥದ್ದು ಇದು 200 ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಳ್ಬೇಕಾದ್ರೆ 200 ಲೀಟರ್ ನೀರು ತಕೊಂಡು ಅದಕ್ಕೆ 200 ಮಿಲಿ ಪ್ರೊಪಿಕೊನೋಜೋಲ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ, ಅಥವಾ ಪ್ರೊಪಿಕೊನೋಜೋಲ್ ಅಂತಕ್ಕಂಥದ್ದು ಸಿಕ್ಲಿಲ್ಲ ಅಂದ್ರೆ ಕಾರ್ಬನ್ಡೇಜಿಮ್ ಪ್ಲಸ್ ಮ್ಯಾಂಕೋಜಬ್ಬು ಎರಡು ಇರ್ತಕ್ಕಂಥದ್ದು ಒಂದು ಸಂಯುಕ್ತ ಶಿಲೀಂಧ್ರನಾಶಕವಾಗಿರ್ತಕ್ಕಂಥದ್ದು ಕಾರ್ಬನ್ಡೇಜಿಮ್ ಮ್ಯಾಂಕೋಜಬ್ಬು. ಇದಾದ್ರೆ 400 ಗ್ರಾಮ್. ಅಥವಾ ಪ್ರೊಪಿಕೊನೋಜೋಲ್ ಸಿಕ್ಲಿಲ್ಲ, ನಮ್ಗೆ ಕಾರ್ಬನ್ಡೇಜಿಮ್ ಮ್ಯಾಂಕೋಜಬ್ಬು ಸಿಕ್ಲಿಲ್ಲ ಅಂದ್ರೆ 3ನೇ ಆಪ್ಷನ್ ಆಗಿ ಬರೀ ಮ್ಯಾಂಕೋಜಬ್ ಅಂತ ಸಿಗುತ್ತೆ, ಅದಾದ್ರೆ 600 ಗ್ರಾಮ್. ಇದು ಇಷ್ಟು ಕೂಡ 200 ಲೀಟರ್ ನೀರಿಗೆ ಯಾವ್ದಾದ್ರು ಒಂದು ಪ್ರೊಪಿಕೊನೋಜೋಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕಾರ್ಬನ್ಡೇಜಿಮ್ ಪ್ಲಸ್ ಮ್ಯಾಂಕೋಜಬ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಬರೀ ಮ್ಯಾಂಕೋಜಬ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 3ರಲ್ಲಿ ಯಾವ್ದಾದ್ರು ಒಂದು ಶಿಲೀಂಧ್ರನಾಶಕ ನಾನು ಆಗ್ಲೇ ಹೇಳಿದಾಗ ಅಷ್ಟು ಪ್ರಮಾಣದ 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಕೀಟನಾಶಕವಾಗಿ ಕ್ವಿನಾಲ್ಫಾಸ್ ಅಂತ ಬರುತ್ತೆ, ಅದು 400 ಮಿಲಿ 200 ಲೀಟರ್ ನೀರಿಗೆ. ಸೊ 200 ಲೀಟರ್ ಮಿಶ್ರಣ ಮಾಡಿ ಅದನ್ನ ಕಲಸಿಟ್ಕೊಂಡು ಆ ದ್ರಾವಣಕ್ಕೆ ಶುಂಠಿ ಬಿತ್ತನೆ ಬೀಜಗಳನ್ನ ತುಂಬಿಸಿಟ್ಟಿರ್ತೀವಿ, ಅದ್ರ ಚೀಲವನ್ನ ಅದಕ್ಕೆ ಹಾಕಿ ಮಿನಿಮಮ್ ಅಂದ್ರೂ ಅರ್ಧ ಗಂಟೆ ಬಿಡ್ಬೇಕು ಸರ್. ಅದಕ್ಕೆ ಅರ್ಧ ಗಂಟೆ ಆ ದ್ರಾವಣದಲ್ಲಿ ಈರುಳ್ಳಿ ಚೀಲದಲ್ಲಿ ನಾವೇನ್ ತುಂಬಿಸಿರ್ತೀವಿ ಶುಂಠಿ ಅದನ್ನ ನೆನೆಸಕ್ಕೆ ಬಿಡ್ಬೇಕು, ಅದ್ದಿ ಬಿಡ್ಬೇಕು. ಅದ್ದು ಬಿಟ್ಬಿಡ್ಬೇಕು. ಅರ್ಧ ಗಂಟೆ ಬಿಟ್ಟ ನಂತರ ಅದನ್ನ ಮತ್ತೆ ತೆಗೆದು ಅದು ನೆರಳಿನಲ್ಲಿ ಅದನ್ನ ಒಣಗಿಸ್ಬೇಕು 15-20. ಅಂದ್ರೆ ಮಾಮೂಲಿ ಅದು ಹೇಗಿದ್ರೆ ನೆರಳಲ್ಲೇ ಇಡ್ತೀವಿ. ಸೊ ಅದನ್ನ ನೆರಳಲ್ಲಿ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ, ಬೀಜೋಪಚಾರ ಶಿಲೀಂಧ್ರನಾಶಕಗಳಲ್ಲಿ ಮತ್ತೆ ಒಂದು ಕೀಟನಾಶಕವನ್ನು ಸೇರಿಸಿ ಮಾಡೋದ್ರಿಂದ ನಮ್ಮ ಬಿತ್ತನೆ ಮುಖಾಂತರ ಏನಾದ್ರು ಬಂದಿದ್ರೆ ಯಾವ್ದಾದ್ರು ರೋಗಗಳು ಹತೋಟಿ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಶೇಖರಣೆ ಮಾಡೋದಕ್ಕಿಂತ ಈ ಬಿತ್ತನೆ ಬೀಜಗಳನ್ನ ಮಾಡಬೇಕು. ಇನ್ನೇನಾದ್ರೂ ನಾವು ಕೆಮಿಕಲ್ಸ್ ಯಾರು ಯೂಸ್ ಮಾಡೋದಿಲ್ಲ, ನಾವು ಸಾವಯವ ರೀತಿ ಪದ್ಧತಿಯಲ್ಲಿ ಏನಾದ್ರು ನಾವು ಬೆಳಿತೀವಿ, ನಮ್ಗೆ ಏನಾದ್ರೂ ಸಾವಯವ ರೀತಿಯಲ್ಲಿ ಯಾವ್ದಾದ್ರು ಬೀಜೋಪಚಾರವನ್ನ ಮಾಡ್ಬೋದಾ ಅನ್ನೋದಾದ್ರೆ ಸೂಡೋಮೋನಾಸ್ ಫ್ಲೋರಸ್ ಅಂತ ಸಿಗುತ್ತೆ. ಅದಾದ್ರೆ 1 ಲೀಟರ್ ನೀರಿಗೆ 10 ಗ್ರಾಮು. ಈಗ ನಮ್ಗೆ 200 ಲೀಟರ್ ನೀರ್ಗಾದ್ರೆ 2 kg ಸೂಡೋಮೋನಾಸ್ ಫ್ಲೋರಸೆನ್ಸ್ ಹಾಕಬೇಕು. ಅದಾಕಿ ಕ್ಲೀನ್ ಆಗಿ ಕಲಿಸ್ಕೊಂಡು ಅದಕ್ಕೆ ಶುಂಠಿ ಬಿತ್ತನೆ ಬೀಜವನ್ನ ಅದಕ್ಕೆ ಅದ್ದಿ 30 ನಿಮಿಷಗಳ ಕಾಲ ಬಿಟ್ಟು ನಂತರ ಅದನ್ನ ತೆಗೆದ್ಬಿಟ್ಟು ನೆರಳಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇದು ಶೇಖರಣೆ ಮಾಡೋದಕ್ಕಿಂತ ಮೊದಲು ಇದು ಬಿತ್ತನೆ ಬೀಜಗಳನ್ನ ಬೀಜೋಪಚಾರ ಮಾಡ್ತಕ್ಕಂಥ ವಿಧಾನ. ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ಶೇಖರಣೆ ಮಾಡುವಾಗ ಬೀಜೋಪಚಾರ ಮಾಡಿರ್ತೀವಿ, ಹೌದು. ಇನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೂ ಕೂಡ ಮತ್ತೆ ಬೀಜೋಪಚಾರ ಮಾಡೋದ್ರ ಅವಶ್ಯಕತೆ ಇದೆಯಾ? ಮಾಡಿದ್ರೆ ಒಳ್ಳೇದು ಸರ್. ಯಾಕೆಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಫಸ್ಟ್ ಆಫ್ ಆಲ್ ನಾವು ಬೀಜೋಪಚಾರಕ್ಕೆ ಸರಿಯಾಗಿ ಮಾಡ್ತಕ್ಕಂಥ ಪದ್ಧತಿಗಳೇ ನಮ್ಮಲ್ಲಿ ಗೊತ್ತಿಲ್ಲ. ನಾವು ಹಲವಾರು ವರ್ಷಗಳಿಂದ ಶುಂಠಿ ಬೆಳ್ಕೊಂಡೇ ಬಂದಿದ್ದೀವಿ, ಮತ್ತೆ ಸರಿಯಾದ ರೀತಿಯಲ್ಲಿ ಬೀಜೋಪಚಾರಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಲ್ತಿಲ್ಲ ಇನ್ನೂ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಈಗ ತಂದು ಅದನ್ನ ಮುಳುಗಿಸ್ತೀವಿ, 5 ನಿಮಿಷನೂ ಬಿಡೋದಿಲ್ಲ. ಅದರಲ್ಲಿ ಚೀಲ ಕಟ್ತಾರೆ, ನೀರೊಳಗೆ ಮುಳುಗಿಸ್ತಾರೆ, ಅಲ್ಲೇ ನಿಂತ್ಕೊಂಡು 2 ನಿಮಿಷ 5 ನಿಮಿಷದಲ್ಲೇ ತೆಗೆದು ಎತ್ತಿಟ್ಟು ಬಿಡ್ತಾರೆ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ.
ಹಾಗಾಗಿ ಅಲ್ಲಿ ಒಂದು ಶಿಲೀಂಧ್ರನಾಶಕ ನೀವು ಸರಿಯಾಗಿ ಮಾಡದೇ ಇದ್ರೆ 1 ದಿನ ಅಥವಾ 2 ದಿನ ಮೊದಲು ಬೀಜೋಪಚಾರ ಮಾಡ್ಕೊಂಡು ನಾಟಿ ಮಾಡೋದ್ರೆ ಅಲ್ಲೂ ಕೂಡ 2ನೇ ಒಂದು ಚಾನ್ಸ್ ಆಗಿ ತಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಕಳೆದ 2 ವರ್ಷದಿಂದ ಶುಂಠಿಗೆ ಬರ್ತಾ ಇರ್ತಕ್ಕಂಥ ರೋಗಗಳ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ಆದಷ್ಟು ಇವರು ಬೀಜೋಪಚಾರವನ್ನ ಶೇಖರಣೆ ಮಾಡೋದಕ್ಕಿಂತ ಒಂದ್ಸರಿ ಮಾಡ್ಲಿ, ಮತ್ತೆ ನಾಟಿ ಮಾಡೋದಕ್ಕಿಂತ ಒಂದ್ಸರಿ ಮಾಡ್ಲಿ, ಅದನ್ನು ಕೂಡ ಬೆಸ್ಟ್. ಸೊ ಈಗ ನಾಟಿ ಮಾಡೋದಕ್ಕಿಂತ ಬೀಜೋಪಚಾರ ಮಾಡ್ಬೇಕಾದ್ರೆ ಸರ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸೇಮ್ ಮೆಥಡ್ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಪ್ರೊಪಿಕೊನಜೋಲ್ ಉಪಯೋಗ ಮಾಡಿರ್ತೀವಿ ಶಿಲೀಂಧ್ರನಾಶಕವಾಗಿ, ಅಥವಾ ಕಾರ್ಬನ್ಡೇಜಿಯಮ್ ಮ್ಯಾಂಕೋಜಬ್ ಉಪಯೋಗ ಮಾಡಿರ್ತೀವಿ, ಅಥವಾ ಮ್ಯಾಂಕೋಜಬ್ ಉಪಯೋಗ ಮಾಡಿರ್ತೀವಿ. 3 ಶಿಲೀಂಧ್ರನಾಶಕದಲ್ಲಿ ಯಾವ್ದಾದ್ರು ಒಂದು ಉಪಯೋಗವನ್ನ ಮಾಡಿರ್ತೀವಿ ಶೇಖರಣೆ ಮಾಡೋದಕ್ಕಿಂತ ಮೊದಲು. ಬಟ್ ನಾಟಿ ಮಾಡೋದಕ್ಕಿಂತ ಮೊದಲು 1 ದಿನ ಅಥವಾ 2 ದಿನದ ಮೊದಲು ಕಡ್ಡಾಯವಾಗಿ ಏನಪ್ಪಾ ಅಂದ್ರೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಕಾಂಬಿನೇಷನ್ ಅಲ್ಲಿ ಒಂದು ಶಿಲೀಂಧ್ರನಾಶಕ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಟ್ರೇಡ್ ನೇಮ್ಗಳು ಹೆಸರು ಹೇಳೋದು ಬೇಡ, ಬೇರೆ ಬೇರೆ ಹೆಸರಲ್ಲಿ ಸಿಗುತ್ತೆ. ಬಟ್ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅನ್ನೋ ಹೆಸರಲ್ಲಿ ಸಿಗುತ್ತೆ. ಅದರಲ್ಲಿ 200 ಲೀಟರ್ ನೀರಿಗೆ ನಾವು 400 ಗ್ರಾಮ್ ಅನ್ನ ಮಿಶ್ರಣ ಮಾಡ್ಕೊಳ್ಬೇಕು. ಮಿಶ್ರಣ ಮಾಡ್ಕೊಂಡು ಬೀಜೋಪಚಾರ ಮಾಡಿ ಶೇಖರಣೆ ಮಾಡಿರ್ತಾರಲ್ಲ ಅದೇ ಜೀರುಳ್ಳಿ ಚೀಲವನ್ನ ಸ್ವಲ್ಪ ಗೆಣ್ಣು ಬಂದಿರ್ತವೆ, ಎಲ್ಲ ಮೊಳಕೆಗಳು ಕಳೆದಿರುತ್ತೆ, ಅದರಲ್ಲಿ ಸ್ವಲ್ಪ ಬಂದಿರುತ್ತೆ. ಸೊ ಆ ಬಿತ್ತನೆ ಬೀಜಗಳನ್ನ ನಾವೇನ್ ಮಾಡ್ಬೇಕು, ಚೀಲನ ಸೇಮ್ ಯಥಾವತ್ತಾಗಿ ಇದರಲ್ಲೂ ಕೂಡ ಒಂದು ಅರ್ಧ ಗಂಟೆ ನೆನೆಸಿ ಮತ್ತೆ ಅದನ್ನ ನೆರಳಲ್ಲಿ ಇಟ್ಕೊಂಡು ನಾಟಿಗೆ ಡೈರೆಕ್ಟ್ ಆಗಿ ಉಪಯೋಗ ಮಾಡ್ತಕ್ಕಂಥದ್ದು ಬೆಸ್ಟ್. ಇದರಿಂದ ಏನಾಗುತ್ತೆ, ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಇಂದ ಮಾಡೋದ್ರಿಂದ ಏನಾಗುತ್ತೆ, ಕೊಳೆ ರೋಗ ಮುಂದೆ ಬರ್ತಕ್ಕಂಥದ್ದು ಏನಿರ್ತದೆ ಅಲ್ಲಿ ಮೃದು ಕೊಳೆ ರೋಗ ಅಂತ ಹೇಳಿದ್ರೆ, ಅಥವಾ ಕೊಳೆ ರೋಗ ಅಂತ ಹೇಳಿದ್ರೆ ರೈಸಮ್ ರಾಟ್ ಅಂತ ಹೇಳ್ತೀವಿ ಅದನ್ನ ನಾವು, ಆ ರೋಗ ಮುಕ್ತವಾಗಿ ಬೆಳಿಬೇಕಾದ್ರೆ ಆ ಟೈಮಲ್ಲೂ ಕೂಡ ಒಂದು ಸರಿ ಮಾಡ್ಲಿ, ಬಹಳ ಒಳ್ಳೇದು. ಯಾಕೆಂದ್ರೆ ಮೋಸ್ಟ್ ಆಫ್ ಅಲ್ಲಿ ನಮ್ಮಲ್ಲಿ ಎಲ್ಲಾ ರೈತರುಗಳು ಹೇಳೋದು ಈಗ ಅಲ್ಲೇ ಶೇಖರಣೆ ಮಾಡಿ ಇಟ್ಬಿಟ್ಟಿದೀವಲ್ಲ, ಪುನಃ ಅಲ್ಲೇನಿಗೆ ಮಾಡ್ಬೇಕು ಅಂತ ಕೇಳ್ತಾರೆ. ಮತ್ತೆ ಇಲ್ಲಿ ಸರಿಯಾಗಿ ಮಾಡಿರೋದಿಲ್ಲ. ಅಟ್ಲೀಸ್ಟ್ 2ರಲ್ಲಿ ಯಾವ್ದಾದ್ರು ವರ್ಕ್ ಅಲ್ಲಿ ಆಗ್ಲಿ, ಮತ್ತೆ ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಮಾಡಕ್ ಆಗೋದಿಲ್ಲ, ಹಲವಾರು ರೈತರುಗಳದ್ದು ಇದು ಸಮಸ್ಯೆಗಳು. ಬಟ್ 2 ಸರಿ ಕಡ್ಡಾಯವಾಗಿ ಮಾಡ್ಲಿ ಸರ್. ರೋಗ ಮುಕ್ತವಾಗಿ ಬೆಳಿಬೇಕಾದ್ರೆ ಇವೆಲ್ಲ ಬೇಕಾಗೇ ಆಗತ್ತೆ. ಹಾಗಾಗಿ ಶೇಖರಣೆ ಮಾಡೋದಕ್ಕಿಂತ ಶೇಖರಣೆ ಮಾಡಿ ನಾಟಿ ಮಾಡೋದಕ್ಕಿಂತ ಮೊದಲು 2 ಸಾರಿ ಬೀಜೋಪಚಾರವನ್ನ ಮಾಡಿ ನಾಟಿ ಮಾಡ್ಲಿ, ಇದರಿಂದ ರೋಗ ಮುಕ್ತವಾಗಿ ಬೆಳಿಬಹುದು. ಅಂದ್ರೆ ಈ 2ನೇ ಸರಿ ಬೀಜೋಪಚಾರ ಮಾಡುವಾಗ ಕ್ವಿನಾಲ್ ಫಾಸ್ ಅನ್ನ ಬೆರೆಸ್ಕೊಳ್ಳೋದ್ರ ಅವಶ್ಯಕತೆ ಇರೋದಿಲ್ವಾ? ಕ್ವಿನಾಲ್ ಫಾಸ್ ಬೇಕಾದ್ರೆ ಮಾಡ್ಕೊಳ್ಳಿ ಸರ್. ಯಾಕಂದ್ರೆ ಈಗ ಶೇಖರಣೆ ಮಾಡಿದಾಗ ಇಲ್ಲಿ ಆಲ್ರೆಡಿ ಈಗ ಶೇಖರಣೆಗೆ ನಾವು ಕ್ವಿನಾಲ್ ಫಾಸ್ ಮಾಡಿರ್ತೀವಿ. ಬಟ್ 2ನೇ ಸಾರಿ ಬೇಕಾದ್ರೆ ನಾಟಿ ಮಾಡ್ಬೇಕಾದ್ರೆ ನಾಟಿಗೆ ಮುಂಚೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಜೊತೆಗೆ ಕ್ವಿನಾಲ್ ಫಾಸ್ ಬೇಕಾದ್ರೆ ಹಾಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಬಟ್ ಈಗ ಆಲ್ರೆಡಿ ಇಲ್ಲಿ ಟ್ರೀಟ್ ಮಾಡಿರ್ತೀವಿ, ಸೊ ಅವಾಗ ಬೇಕಾದ್ರೆ ಮಾಡ್ಕೊಳ್ಳಿ, ದಟ್ ಈಸ್ ಆಪ್ಷನಲ್. ಮಿಕ್ಸ್ ಮಾಡೋದ್ರಿಂದ ತೊಂದರೆ ಏನಿಲ್ಲ, ಮಾಡ್ಕೊಳ್ಬಹುದು. ಇಲ್ಲೂ ಕೂಡ ಈ ಸೂಡೋಮೋನಾಸ್ ಫ್ಲೋರಸೆನ್ಸ್ ನ ಬಳಸ್ಕೋಬಹುದಾ? ಮತ್ತೆ ಒಂದ್ ವೇಳೆ ಸಾವಯವ ರೀತಿಯಲ್ಲಿ ಮಾಡುವಂತವ್ರು ಖಂಡಿತವಾಗೂ ಮಾಡ್ಕೊಳ್ಬಹುದು. ಸೂಡೋಮೋನಾಸ್ ಫ್ಲೋರಸೆನ್ಸ್ ಅದೇನ್ ಸಮಸ್ಯೆನೇ ಇಲ್ಲ. ನೀವು ಶೇಖರಣೆ ಮಾಡ್ಬೇಕಾದ್ರೂ ಮಾಡ್ಕೊಳ್ಳಿ, ನಾಟಿ ಮಾಡೋದಕ್ಕಿಂತ ಮೊದಲು ಮಾಡ್ಕೊಂಡ್ರು ಒಳ್ಳೇದು. 2 ಸಾರಿನೂ ಕೂಡ ಸೂಡೋಮೋನಾಸ್ ಫ್ಲೋರಸೆನ್ಸ್ ನಾವು ಸಾವಯವ ಕೃಷಿಯಲ್ಲಿ ಮಾಡ್ತೀನಿ ಅನ್ನೋರು ಬೇಕಾದ್ರೆ ಮಾಡ್ಕೊಳ್ಬಹುದು, ಖಂಡಿತ ಮಾಡ್ಲಿ, ಏನು ತೊಂದರೆ ಇರ್ತಿಲ್ಲ. ಇನ್ನೊಂದು ಮುಖ್ಯವಾದ ವಿಚಾರವನ್ನ ತಾವು ಆಗ್ಲೇ ಪ್ರಸ್ತಾಪ ಮಾಡಿಸಿದ್ರಿ, ಈ ಬೀಜೋಪಚಾರ ಮಾಡುವಾಗ ಸರಿಯಾದ ಕ್ರಮವನ್ನ ತಿಳ್ಕೊಂಡು ಮಾಡೋದು ಬಹಳ ಮುಖ್ಯ ಅಂತ. ಶುಂಠಿ ಬೀಜೋಪಚಾರವನ್ನ ಮಾಡುವಾಗ ನಾವು ಏನೇನು ಅಂಶಗಳ ಕಡೆಗೆ ವಿಶೇಷವಾದ ಗಮನವನ್ನ ಕೊಡಬೇಕಾಗತ್ತೆ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ? ರೋಗ ಮುಕ್ತವಾಗಿ ಬೆಳೆದಿರ್ತಕ್ಕಂತ ಜಾಗದಲ್ಲಿ ಮಾತ್ರ ಶುಂಠಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಬಿತ್ತನೆ ಬೀಜಕ್ಕೆ. ಸೊ ಅಂದ್ರೆ ಅದನ್ನ ಎಲ್ಲಾ ರೈತರುಗಳು ಸಾಮಾನ್ಯವಾಗಿ ನಾವು ಅದನ್ನ ಅನುಸರಿಸ್ತೀವಿ. ಅಂದ್ರೆ ನಾವು ಕಣ್ಣಾರ ನೋಡಿರ್ತೀವಿ, ಎಲ್ಲಿ ರೋಗ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಬೆಳೆದಿರ್ತಕ್ಕಂಥದ್ದು ಹೋಗಿ ಮಾನಿಟರ್ ಮಾಡಿರ್ತೀವಿ. ಅಂತ ಜಾಗದಲ್ಲಿ ಮಾತ್ರ ಬಿತ್ತನೆ ಬೀಜಕ್ಕೆ ಶುಂಠಿಯನ್ನ ಆಯ್ಕೆ ಮಾಡ್ಕೊಳ್ಳಿ. 2ನೇದು, ಬಿತ್ತನೆ ಬೀಜವನ್ನ ಬೀಜೋಪಚಾರವನ್ನ ಮಾಡ್ಬೇಕಾದ್ರೆ ಕಡ್ಡಾಯವಾಗಿ 30 ನಿಮಿಷ ನಾವೇನ ಕಲ್ಸಿರ್ತಕ್ಕಂಥ ದ್ರಾವಣ ಇರುತ್ತೆ ಅಲ್ಲಿ ಶುಂಠಿ ಬಿತ್ತನೆ ಬೀಜಕ್ಕೆ ಏನ್ ಶೇಖರಣೆ ಮಾಡಿರ್ತೀವಲ್ಲ, ಇದು ಚೀಲಿಕೆ ಕಟ್ಟಿರ್ತೀವಲ್ಲ, ಅದನ್ನ ಹಾಕಿ ಮುಳುಗಿಸಿ ಮಿನಿಮಮ್ ಅಂದ್ರೂ ಕೂಡ 30 ನಿಮಿಷ ಕಡ್ಡಾಯವಾಗಿ ಬಿಡ್ಲೇಬೇಕು. ಈ ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಡ್ಲಿ. ಮತ್ತೆ ಒಂದ್ ಬಾರಿ ನಾವು ಈ ಕಲಸಿದ ದ್ರಾವಣದಲ್ಲಿ ಬೀಜೋಪಚಾರ ಮಾಡಿದ್ಮೇಲೆ ನಂತರ ಅದೇ ದ್ರಾವಣಕ್ಕನ್ನೇ ನಾವು ಏನಾದ್ರು ಬಳಸೋದಾದ್ರೆ, ಅಂದ್ರೆ ಈಗ ಒಂದ್ ಸಾರಿ ನಾವು ಕಲಸಿ ಇಟ್ಬಿಟ್ರೆ ದ್ರಾವಣವನ್ನ ಮಿನಿಮಮ್ 2 ಸಾರಿ ಮಾಡ್ಬೋದು. ಈಗ 2 ಸಾರಿ ಚೀಲಗಳು ಹಾಕ್ತದೆ ಅಂದ್ರೆ ಒಂದ್ ಸಾರಿ ಹಾಕ್ತಿವಿ, 30 ನಿಮಿಷ ಕಳೀತದೆ, ಮತ್ತೆ ಇನ್ನೊಂದ್ ಸಾರಿ ಹಾಕ್ತಿವಿ. ಬಟ್ ಅದೇ 3ನೇ ಸಾರಿ ಹಾಕ್ಬೇಕಾದ್ರೆ ಸೊ ಎಗೇನ್ ನಾವ್ ಏನು ದ್ರಾವಣ ಹಾಕಿರ್ತೀವಿ ಅಥವಾ ನಾವ್ ಏನ್ ಕೆಮಿಕಲ್ಸ್ ಯೂಸ್ ಮಾಡಿರ್ತೀವಿ, ಶಿಲೀಂಧ್ರನಾಶಕ ಹೋಗ್ಲಿ ಕೀಟನಾಶಕ, ಅದು 50% ಎಗೇನ್ ಅದ ಉಳಿದ ದ್ರಾವಣಕ್ಕೆ ಆಡ್ ಮಾಡ್ಕೊಳ್ಬೇಕು. ನಾವು ಯಾರು ಇದನ್ನ ಮಾಡೋದಿಲ್ಲ. ಒಂದು ಸಾರಿ ಕಲ್ಸಿಟ್ಬಿಟ್ರೆ ದ್ರಾವಣವನ್ನ ನಾವು 50 ಚೀಲ 60 ಚೀಲ 200 ಚೀಲ ಅದೇ ದ್ರಾವಣದಲ್ಲಿ ಅದ್ದಿತೀವಿ, ಅದೇ ದ್ರಾವಣದಲ್ಲಿ ತೆಗಿತೀವಿ. ಬಟ್ ಯಾರು ಕೂಡ ಎಕ್ಸ್ಟ್ರಾ ಕೆಮಿಕಲ್ಸ್ ನ ಆಡ್ ಮಾಡೋದಿಲ್ಲ. ಬಟ್ ಇಲ್ಲಿ ಕಡ್ಡಾಯವಾಗಿ 2 ಬ್ಯಾಚ್ಗೆ ಒಂದ್ ಸಾರಿ 50% ನಾವು ದ್ರಾವಣವನ್ನ ಕೆಮಿಕಲ್ಸ್ ನ ನಾವು ಆಡ್ ಮಾಡ್ಕೊಂಡೆ ಅದನ್ನ ನಾವು ಬೀಜೋಪಚಾರವನ್ನ ಮಾಡಬೇಕು. ಮತ್ತೆ ಮುಖ್ಯವಾಗಿ ಇನ್ನೊಂದೇನಂತಂದ್ರೆ ಸರ್, ಈ ಬೀಜೋಪಚಾರ ಮಾಡ್ಬೇಕಾದ್ರೆ ಏನು ಶಿಫಾರಸು ಮಾಡಿರ್ತಕ್ಕಂಥ ಶಿಲೀಂಧ್ರನಾಶಕಗಳು ಕೀಟನಾಶಕಗಳು ಇರ್ತದೆ ಅದನ್ನ ಮಾತ್ರ ಉಪಯೋಗ ಮಾಡ್ಬೇಕು. ಏನಂದ್ರೆ ಸರ್, ನಾವು ಬೀಜೋಪಚಾರ ಮಾಡ್ಬೇಕಾದ್ರೆ ನಮ್ಮ ರೈತರಲ್ಲಿ ಪದ್ಧತಿ ಹೇಗಿದೆ ಅಂದ್ರೆ, ಒಂದು ಶಿಲೀಂಧ್ರನಾಶಕ ಯಾವ್ದೋ ಒಂದು ಹಾಕ್ತಿವಂದ್ರೆ, ಈಗ ಫಾರ್ ಎಕ್ಸಾಂಪಲ್
ಪ್ರೊಪಿಕೊನಜಾಲ್ ಹಾಕ್ತಿವಿ, ಹೌದು. ಅದ್ರ ಜೊತೆಗೆ ಮೆಟಲಾಕ್ಸೆಲ್ ಮಿಕ್ಸ್ ಮಾಡೋದು, ಅದ್ರ ಜೊತೆಗೆ ಇನ್ನೊಂದು ನಾವು ಕಾರ್ಬನ್ಡೈಸಿಮ್ ಮ್ಯಾಂಕ್ರೋಜಬ್ ಮಿಕ್ಸ್ ಮಾಡೋದು, ಅದ್ರ ಜೊತೆಗೆ ಇನ್ನೊಂದು ಯಾವ್ದೋ ಒಂದು ಶಿಲೀಂಧ್ರ ನಾಶಕ, ಅಂದ್ರೆ ಒಂದೇ ಸಾರಿ ಬೀಜೋಪಚಾರ ಮಾಡ್ಬೇಕಾದ್ರೆ 5-6 ಶಿಲೀಂಧ್ರ ನಾಶಕಗಳನ್ನ ಮಿಕ್ಸ್ ಮಾಡ್ತಾರೆ ಆ ದ್ರಾವಣಕ್ಕೆ. ಆತರ ಎಲ್ಲ ಮಾಡಬಾರ್ದು. ಖಂಡಿತವಾಗೂ ಏನ್ ಶಿಫಾರಸು ನಾವು ಇಷ್ಟ ತನಕ ಏನ್ ಹೇಳಿದ್ವಿ, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ದ್ರಾವಣದಲ್ಲಿ ಅದು ಬೀಜೋಪಚಾರ ಮಾಡ್ಲಿ. ಬಟ್ ಬೇರೆ ಬೇರೆ ಕೀಟನಾಶಕಗಳು ಬೇರೆ ಬೇರೆ ಏನೇನೋ ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಅದನ್ನೆಲ್ಲ ಮಿಕ್ಸ್ ಮಾಡೋದು ಬೇಡ. ಶಿಫಾರಸು ಏನ್ ಮಾಡಿರ್ತಾರೆ ಅಂತದನ್ನ ಮಾತ್ರ ಕಡ್ಡಾಯವಾಗಿ ಸೊ ಅಂತ ಒಂದು ಪೀಡನಾಶಕಗಳನ್ನ ಉಪಯೋಗ ಮಾಡಿ ಮಿನಿಮಮ್ ಅಂದ್ರೂ 30 ನಿಮಿಷ ಹಾಗೆ ಬಿಡಬೇಕು, ಮತ್ತೆ ನೆರಳಿನಲ್ಲಿ ಒಣಗಿಸ್ಬೇಕು. ಇದು ಬಹಳ ಬಹಳ ಮುಖ್ಯ. ಮತ್ತೆ ಆಗ್ಲೇ ಹೇಳದಾಗೆ ಒಂದು ಪಾಯಿಂಟ್, ಒಂದು ಸಾರಿ ದ್ರಾವಣವನ್ನ ಕಲಸಿಟ್ಬಿಟ್ರೆ ನಾವು 500 ಚೀಲ ತಂದಿದ್ರೆ 1000 ಚೀಲ ತಂದಿದ್ರು ಅದೇ ದ್ರಾವಣದಲ್ಲಿ ಮಿಕ್ಸ್ ಮಾಡ್ತೀವಿ, ಎಕ್ಸ್ಟ್ರಾ ಕೆಮಿಕಲ್ ಯಾರು ಆಡ್ ಮಾಡೋದಿಲ್ಲ. ಸೊ ಇದು ಬಹಳ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಸಾರಿ ನೀವು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ 2 ಸಾರಿ ಮಾಡ್ಬೋದು. ಸೊ 3ನೇ ಸಾರಿ ನೀವು 3ನೇ ಬ್ಯಾಚ್ ಹಾಕ್ತಿರಂದ್ರೆ ಅದ್ರ ನೀವ್ ಏನ್ ಹಾಕಿರ್ತೀವಿ ದ್ರಾವಣ ಅದರಲ್ಲಿ 50% ಅಗೇನ್ ಕೆಮಿಕಲ್ಸ್ ನೀರಿಗೆ ಹಾಕೊಂಡು ಮತ್ತೆ 2 ಬ್ಯಾಚ್ ಮಾಡಬೇಕು. ಮತ್ತೆ 3ನೇ ಬ್ಯಾಚ್ ಅದು 4 ಬ್ಯಾಚ್ ಆಯ್ತು ಅಂದಾಗ 5ನೇ ಬ್ಯಾಚ್ ಮಾಡ್ತೀನಿ ಅಂದಾಗ ಹೊಸ ನೀರನ್ನ ತಕೊಂಡು ಅದಕ್ಕೆ ಅಗೇನ್ ಕೆಮಿಕಲ್ಸ್ ಅನ್ನ ಆಡ್ ಮಾಡ್ಕೊಂಡು ಮತ್ತೆ ಬೀಜೋಪಚಾರ ಮಾಡಿ ಶೇಖರಣೆ ಮಾಡಿ. ಈ ರೀತಿ ಮಾಡಿದಾಗ್ಲೇ ಪರಿಣಾಮಕಾರಿಯಾಗಿ ನಾವು ಹತೋಟಿಯನ್ನ ಪಡಿಬಹುದು. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಸಾರಿ ನಾವು ನೀರು ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀವಿ, ನಾವು 500 ಚೀಲನು ಮಿಕ್ಸ್ ಮಾಡಿ ಅದೇ ದ್ರಾವಣಕ್ಕೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಬೀಜೋಪಚಾರ ಮಾಡಿದಾಗ ಆಗೋದಿಲ್ಲ. ಅದು ಸೂಕ್ತವಾದ ಕ್ರಮನೂ ಕೂಡ ಅಲ್ಲ. ಹಾಗಾಗಿ ಈ ಮೇಲೆಲ್ಲ ತಿಳಿಸಿದಂತ ಗಮನಗಳನ್ನ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೊಂಡು ಬೀಜೋಪಚಾರ ಮಾಡಿ ಶೇಖರಣೆ ಮಾಡಿ ಮತ್ತೆ ಅದನ್ನ ಬೀಜೋಪಚಾರ ಮಾಡಿ ನಾಟಿ ಮಾಡೋದ್ರಿಂದ ರೋಗ ಮುಕ್ತವಾಗಿ ಮುಂದೆ ಬರ್ತಕ್ಕಂಥ ಏನು ಮಣ್ಣುಜನ್ಯ ರೋಗಗಳು, ಕೊಳೆ ರೋಗ ಆಗಿರ್ಬೋದು, ಮಹಾಕಾಳಿ ರೋಗ ಆಗಿರ್ಬೋದು, ಇದು ರೋಗ ಮುಕ್ತವಾಗಿ ನಾವು ಬೆಳೆಗಳನ್ನ ನಾವು ಬೆಳಿಬಹುದು. ಇನ್ನು ಜಮೀನಿಗೆ ನಾವು ಈ ಸಾವಯವ ಗೊಬ್ಬರ ಕೊಡುವಾಗ ಈ ಟ್ರೈಕೋಡರ್ಮ, ಸೂಡೋಮೋನಾಸ್ ಫ್ಲೋರೆಸೆನ್ಸು ಇವನ್ನೆಲ್ಲ ಮಿಶ್ರಣ ಮಾಡಿಕೊಂಡು ಬಳಸ್ಕೋಬೋದಾ? ಖಂಡಿತವಾಗೂ ಸರ್. ಅದು ನಾಟಿ ಸಮಯದಲ್ಲಿ ಈಗ ಲ್ಯಾಂಡ್ ಪ್ರಿಪರೇಷನ್ ಆದಂತ ಗದ್ದೆ ಇದನ್ನ ತೋಟ ಏನ್ ಪ್ರಿಪೇರ್ ಮಾಡ್ತೀವಲ್ಲ ನಾವು ನಾಟಿ ಮಾಡ್ತಕ್ಕಂಥ ಜಾಗ, ಅದಕ್ಕೆ ಇವರು ಉಳುಮೆ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ, ಒಂದು ಸಿಂಗಲ್ ನೇಗ್ಲು ಅಂತ ಹೊಡಿತೀವಿ. ಅಂದ್ರೆ ದಪ್ಪದು ಆಳವಾಗಿ ಹೋಗ್ಲಿ, ಒಂದ್ ಅಡಿ ಡೀಪ್ ಹೋಗ್ಲಿ ಅನ್ಬಿಟ್ಟು ಸಿಂಗಲ್ ನೇಗ್ಲಿಂದ ಉಳುಮೆ ಮಾಡ್ತಾರೆ. ಆ ನಂತರ ಒಂದು ಸ್ವಲ್ಪ ಅದು ತೇವಾಂಶ ಕಡಿಮೆ ಆದ್ಮೇಲೆ ಏನಾಗುತ್ತೆ, 5 ನೇಗ್ಲುಗಳನ್ನ ಉಪಯೋಗ ಮಾಡ್ತಾರೆ. 5 ನೇಗ್ಲಲ್ಲಿ 2 ಸಾರಿ ಉಳುಮೆ ಮಾಡ್ತಾರೆ. ಆಮೇಲೆ ರೋಟೋವೇಟರ್ ಮಾಡಿ ಎಲ್ಲ ಬೆಡ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ. ಈ ಬೆಡ್ ಪ್ರಿಪೇರ್ ಮಾಡ್ಬೇಕು ಮೊದ್ಲು ಏನ್ ಅಂದ್ರೆ ಇವ್ರು ಆದಷ್ಟು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಉಪಯೋಗ ಮಾಡ್ತೀನಿ ಅನ್ನೋದಾದ್ರೆ ಕೊಟ್ಟಿಗೆ ಗೊಬ್ಬರಕ್ಕೆ 100 kg ಕೊಟ್ಟಿಗೆ ಗೊಬ್ಬರ ಇದ್ರೆ 1 kg ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಉಪಯೋಗ ಮಾಡ್ಲಿ, ಅಥವಾ 1 kg ಟ್ರೈಕೋಡರ್ಮವನ್ನ ಮಿಶ್ರಣ ಮಾಡ್ಕೊಂಡು ಕ್ಲೀನ್ ಆಗಿ ಕಲಸಿ ಅದ್ರ ಜೊತೆಗೆ ಬೇವಿನ ಹಿಂಡಿನೂ ಬೇಕಾದ್ರೂ ಹಾಕೊಳ್ಬಹುದು, ಏನ್ ಸಮಸ್ಯೆ ಇಲ್ಲ. ಬೇವಿನ ಪುಡಿನೂ ಕೂಡ ಮಿಶ್ರಣ ಮಾಡ್ಕೊಂಡು ಎಲ್ಲಾನು ಇಟ್ಟು ಒಂದು ವಾರ 10 ದಿನ ಅದನ್ನ ಶೇಖರಣೆ ನೆರಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ನಾವು ಕೊನೆಯದಾಗಿ ಬೆಡ್ ಪ್ರಿಪರೇಷನ್ ಮಾಡಕ್ ಹೋಗೋದಕ್ಕಿಂತ ಮೊದಲು ಒಂದು ಸಾರಿ ಅದನ್ನೆಲ್ಲ ಕಾಂಪೋಸ್ಟ್ ಇದನ್ನ ಎನ್ರಿಚ್ ಆಗಿರ್ತಕ್ಕಂಥ ಟ್ರೈಕೋಡರ್ಮ, ಸೂಡೋಮೋನಾಸ್ ಎನ್ರಿಚ್ ಆಗಿರ್ತಕ್ಕಂಥದ್ದು, ಅಥವಾ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಅಂತ ಸಿಗುತ್ತೆ. ಅದಾದ್ರೆ ಒಂದು 100 kg ಕೊಟ್ಟಿಗೆ ಗೊಬ್ಬರಕ್ಕೆ 2 kg ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನ ಹಾಕಿದ್ರೆ ಸಾಕು. ಅದಕ್ಕೆ ಟ್ರೈಕೋಡರ್ಮ ಮತ್ತೆ ಸೂಡೋಮೋನಾಸ್ ಹೇಗೇನ್ ಆಡ್ ಮಾಡೋದು ಬೇಡ. ಇದ್ರೆ ನಮ್ಮ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹದಲ್ಲಿ AMC ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಅಜಿಟೋಬ್ಯಾಕ್ಟರ್, ಬ್ಯಾಸಿಲಸ್, ಸೂಡೋಮೋನಾಸ್ 3 ಇರುತ್ತೆ. ಸೊ ಹಾಗಾಗಿ ರೈತರಿಗೆ ಅನುಕೂಲ ಆಗುತ್ತಾ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ ಮಾಡ್ಕೊಳ್ಳಿ, ಅಥವಾ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ AMC ಮಿಕ್ಸ್ ಮಾಡ್ಕೊಳ್ಳಿ. 3ರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೇವಿನ ಪುಡಿ ಸಿಗುತ್ತೆ, ಅದನ್ನ ಮಿಕ್ಸ್ ಮಾಡ್ಕೊಂಡು ಕಲಸಿ ಕ್ಲೀನ್ ಆಗಿ ಆ ತೋಟಕ್ಕೆಲ್ಲ ಕ್ಲೀನ್ ಆಗಿ ಎರಚಿ ಆಮೇಲೆ ಅದನ್ನ ಬೆಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಮಣ್ಣುಜನ್ಯ ರೋಗಗಳನ್ನ ನಾವು ತಡೆಗಟ್ಕೊಳ್ಬಹುದು. ಮತ್ತೆ ನೀರು ಹೆಚ್ಚು ನಿಲ್ದಂತೆ ಬಸ್ಸಿಗಾಲುವೆ ರೀತಿ ಮಾಡ್ಕೊಳ್ಳೋದು ಮತ್ತೆ ಏರು ಮಡಿ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಖಂಡಿತವಾಗೂ ಸರ್. ಇಲ್ಲಿ ನಾವು ರೋಗ ಮುಕ್ತವಾಗಿ ಬೆಳಿಬೇಕಾದ್ರೆ ನೀರ್ ನಿಲ್ದಂತ ಜಾಗಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸಪೋಸ್ ಏನ ಕೇಸ್ ಏನಾದ್ರೂ ನೀರ್ ನಿಂತ್ಕೊಳ್ತದೆ ಅದ್ರದಾದ್ರೆ ಸೊ ಕಡ್ಡಾಯವಾಗಿ ಏನಪ್ಪಾ ಅಂದ್ರೆ ಅವರು ಚರಂಡಿಗಳನ್ನ ಕೊಡ್ಬೇಕು. ನೀರ್ ಬಸ್ದೋಗುವಾಗೆ ಚಂದಾಗಿ ಆಳವಾದಂತ ಬಸಿಗಾಲುವೆಗಳನ್ನ ಕೊಡ್ಬೇಕು. ಒಂದ್ಸರಿ ನೀರ್ ನಿಂತ್ಕೊಳ್ತು ಅಂತ ಸ್ಟಾರ್ಟ್ ಆಗ್ಬಿಟ್ರೆ ನಾವು ಶುಂಠಿ ಬೆಳಿತಕ್ಕಂಥ ಜಾಗದಲ್ಲಿ ರೋಗ ಅಂತೂ ಕಟ್ಟಿಟ್ಟ ಬತ್ತಿ. ಸೊ ಆ ನಿಟ್ಟಿನಲ್ಲಿ ರೋಗ ಇಲ್ದೇ ಅಂದ್ರೆ ರೋಗ ಬರ್ದಾಗೆ ನೀರ್ ನಿಂತ್ಕೊಳ್ದೇ ಇರ್ತಕ್ಕಂಥ ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸೊ ನೀರ್ ಬಸ್ದೋಗುವಾಗೆ ಸೊ ಅದು ಚಂದಾಗಿ ಬಸಿಗಾಲುವೆಗಳನ್ನ ಕೊಡ್ಲಿ. ಜೊತೆಗೆ 1 ಅಡಿ ಹೈಟ್ ಇರ್ಬೇಕು ಬೆಡ್ ಯಾವಾಗ್ಲೂ. ನಾವು ಎಷ್ಟೊತ್ತ ಸರಿ ಕ್ಷೇತ್ರ ಬೆಡ್ಡಿಗೆಲ್ಲ ನೋಡ್ತೀವಿ, ನೆಲಮಟ್ಟದಲ್ಲೇ ಬೆಡ್ ಇರ್ತದೆ. ಅಷ್ಟೊಂದು ಅರ್ಧ ಏನು 1/4 ಅಡಿನೂ ಇರೋದಿಲ್ಲ, ಅರ್ಧ ಅಡಿನೂ ಇರೋದಿಲ್ಲ, ಅಂತ ಬೆಡ್ಗಳು ಮಾಡ್ಬಿಟ್ಟಿರ್ತಾರೆ. ಸೊ ಬೆಡ್ಗಳು ಯಾವಾಗ್ಲೂ ಮಿನಿಮಮ್ ಅಂದ್ರೆ ನಾವು ಶುಂಠಿ ಬೆಳಿತಕ್ಕಂಥ ಜಾಗ 1 ಅಡಿ ಮಿನಿಮಮ್ ಇರಬೇಕು. ಅಷ್ಟು ಹೈಟ್ ಅಲ್ಲಿ ಸೊ ಇವರು ಬೆಡ್ ಅನ್ನ ಮಾಡ್ಕೊಂಡು ಸೊ ಅದಕ್ಕೆ ಶುಂಠಿಯನ್ನ ನಾಟಿ ಮಾಡಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬಿತ್ತನೆ ಗಡ್ಡೆಗಳ ಆಯ್ಕೆ ಮತ್ತು ಬೀಜೋಪಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KV ವೀರೇಂದ್ರ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9741621493. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ:
9741621493. ತುಂಬ ಸಂತೋಷ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ಶುಂಠಿ ಬೆಳೆಗಾರರಿಗೆ ಈ ಶುಂಠಿ ಬಿತ್ತನೆಗಡ್ಡೆಗಳ ಆಯ್ಕೆ ಮತ್ತು ಬೀಜೋಪಚಾರದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಒಳ್ಳೇದು ಸರ್. ಶುಂಠಿ ರಿಲೇಟೆಡ್ ಅಥವಾ ಯಾವುದೇ ಬೆಳೆಗಳಾಗಿರ್ಲಿ, ಬಟ್ ಇವತ್ತು ಶುಂಠಿನೇ ತಗೊಂಡಿರೋದ್ರಿಂದ ಶುಂಠಿ ರಿಲೇಟೆಡ್ ರೋಗ ಕೀಟಗಳನ್ನ ಹತೋಟಿ ಮಾಡ್ಬೋದು, ಬೀಜೋಪಚಾರದಾಗಿರ್ಬೋದು, ಅಥವಾ ಮುಂದೆ ಅವರು ಶುಂಠಿ ಬೆಳಿಬೇಕಾದ್ರೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೇರವಾಗಿ ಸಂಪರ್ಕ ಮಾಡ್ಲಿ, ನಾವು ಅವ್ರಿಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ನಾವೆಲ್ಲ ರೈತ ಬಾಂಧವರೆಲ್ಲ ನಾವು ಕೇಳ್ಕೊಳ್ತೀವಿ ಸರ್. ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.